ಸಿಂಹರಾಶಿ ವಾತಾವರಣದ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ಕಾಳಜಿಯನ್ನು ವಹಿಸಬೇಕಾದಂಥದ್ದು. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟರೆ ನಿಮ್ಮೆಲ್ಲ ಕೆಲಸಗಳಿಗೆ ಅನುಕೂಲಗಳು ಆಗತ್ತೆ ಎನ್ನುವಂತಹ ಅರ್ಥ. ಇರುವ ಹಣ, ಅಧಿಕಾರ, ವ್ಯವಸ್ಥೆ ಇವೆಲ್ಲದರಿಂದ ಪ್ರಾಪ್ತವಾಗಿರತಕ್ಕಂತಹ ಹುಟ್ಟುಕೊಂಡಿರತಕ್ಕಂತಹ ಅಹಂಕಾರವನ್ನು ದೂರ ಮಾಡಬೇಕು. ನನಗೆಲ್ಲವೂ ಇದೆ, ಏನು ಕಡಿಮೆ ಅನ್ನುವಂತಹ ಅಹಂಭಾವ ದೂರವಾದರೆ ಮಾತ್ರ ನಿಜಸ್ವರೂಪದ ಅರ್ಥ ನಿಮಗೆ ಆಗುವಂಥದ್ದಾಗತ್ತೆ. ನಿರ್ದಿಷ್ಟವಾದಂತಹ ವಿಚಾರಗಳಿಗೆ ಕುಟುಂಬಸ್ಥರ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ ಜಗಳ ಮಾಡ್ಕೊಳ್ತೀರಿ, ಅದು ಬೇಕಾಗಿರೋದಿಲ್ಲ. ಆ ವಿಷಯವನ್ನು ತಾತ್ಸಾರ ಅಂತ ಹೇಳಿ ಭಾವಿಸ್ಬಿಟ್ರೆ ಜಗಳಕ್ಕೆ ಅವಕಾಶವೇ ಆಗೋದಿಲ್ಲ. ಸೋತು ಗೆಲ್ಲುವಂತಹ ಸಿದ್ಧಾಂತವನ್ನು, ಆ ನಿಯಮವನ್ನು ಅನುಸರಿಸಬೇಕು. ಅದು ನಿಮಗೆ ಸ್ವಭಾವತಃ ಜನ್ಮತಃ ಬಂದಿರೋದಿಲ್ಲ. ನಾನು ಹೇಳಿದ್ದೇ ಸರಿ ಅನ್ನುವಂತಹ ಒರಟು ಸ್ವಭಾವದಿಂದ ನೀವು ಅಲ್ಲಿ ಸೋಲನ್ನು ಅನುಭವಿಸಬೇಕಾಗತ್ತೆ. ಬೇರೆಯವರ ಆಲೋಚನೆ, ಬೇರೆಯವರ ಮನಸ್ಥಿತಿ, ಬೇರೆಯವರ ವಿಚಾರ, ಬೇರೆಯವರು ಆಡ್ತಕ್ಕಂತಹ ಮಾತುಗಳು, ಅವರ ನಿರ್ಧಾರ, ಅವರ ಪೂರ್ವಸಿದ್ಧತೆ ಇವೆಲ್ಲವನ್ನು ಗಮನಿಸಬೇಕಾಗತ್ತೆ. ಎಲ್ಲರಿಗೂ ತಮ್ಮದೇ ಆದಂತಹ ಬುದ್ಧಿವಂತಿಕೆ ಇರುತ್ತೆ. ಅದನ್ನು ಅಲ್ಲಗಳೆಯೋದಕ್ಕೆ ನಾವ್ಯಾರು ಅನ್ನುವಂಥದ್ದು ಗೊತ್ತಿರಬೇಕು. ಕಡಿಮೆ ರಕ್ತದೊತ್ತಡ, ಲೋ BP ಇರ್ತಕ್ಕಂಥವರು ತುಂಬ ಜಾಗ್ರತೆಯನ್ನು ವಹಿಸಬೇಕಾದಂತಹ ದಿವಸ. ವೈದ್ಯರ ಸಲಹೆ, ಆರೈಕೆ ತುಂಬ ಮುಖ್ಯವಾಗುತ್ತೆ. ಚಂಡಿಕಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ವ್ಯಾವಹಾರಿಕವಾಗಿ ಉತ್ತಮವಾದಂತಹ ದಿವಸ. ಲಾಭ ಅಥವಾ ಹೆಚ್ಚು ಹೆಚ್ಚು ಹಣ ನಿಮ್ಮ ಕೈ ಸೇರ್ತಕ್ಕಂಥದ್ದು. ಷೇರುಪೇಟೆಯಲ್ಲಿ ಮಾತ್ರ ಹಣ ಹೂಡಿಕೆಯನ್ನು ಮಾಡಬೇಡಿ ಅನ್ನುವಂಥದ್ದು ಸಲಹೆ. ಪರನಿಂದೆ, ಆತ್ಮಪ್ರಶಂಸೆ ಈ ಎರಡೂ ಒಳ್ಳೆಯದಲ್ಲ. ಬೇರೆಯವರನ್ನ ನಿಕೃಷ್ಟವಾಗಿ ಕಾಣ್ತಕ್ಕಂಥದ್ದು, ನಿಮ್ಮನ್ನು ನೀವೇ ಹೊಗಳ್ಕೊಳ್ತಕ್ಕಂಥದ್ದು ಎರಡೂ ಒಳ್ಳೆಯದಲ್ಲ ಸಮಾಜದಲ್ಲಿ. ಇದರ ಬಗ್ಗೆ ಗಮನ ಇರಲಿ. ಹಣ್ಣನ್ನು ಬೆಳೀತಕ್ಕಂಥವ್ರಿಗೆ, ಹಣ್ಣನ್ನು ವ್ಯಾಪಾರ ಮಾಡುವಂಥವ್ರಿಗೆ ಶುಭವಾದಂತಹ ಲಾಭವಾದಂತಹ ದಿವಸ. ಆಸ್ತಿಕತೆಯ ಬಗ್ಗೆ ಪ್ರಶ್ನೆಯನ್ನು ಮಾಡುವ ಮನಸ್ಥಿತಿ ಹೆಚ್ಚಾಗುವ ಸಾಧ್ಯತೆ. ಆಸ್ತಿಕತೆ ಅಂದ್ರೇನು, ನಾಸ್ತಿಕತೆ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಧರ್ಮ ಅಂದ್ರೇನು, ಇದರ ಬಗ್ಗೆ ತಿಳ್ಕೊಳ್ಬೇಕು. ದೇವರಿದಾನ, ಪೂರ್ವಜನ್ಮ ಏನು, ಪುನರ್ಜನ್ಮ ಏನು, ಇವೆಲ್ಲವೂ ಮನಸ್ಸಿಗೆ ಬರುತ್ತೆ. ಆದರೆ ತಿಳ್ಕೊಂಡಿದ್ದನ್ನು ಸ್ವಲ್ಪ ಮಟ್ಟಿಗಾದರೂ ರೂಢಿಸ್ಕೊಳ್ಳತಕ್ಕಂಥದ್ದು ಬಹಳ ಒಳ್ಳೆಯದು. ದೃಢವಾದಂತಹ ನಂಬಿಕೆ ಮಾತ್ರ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು. ಆತ್ಮವಿಶ್ವಾಸ ಇಟ್ಟಂತಹ ದೃಢವಾದ ಗಟ್ಟಿಯಾದ ನಂಬಿಕೆ ಮುಖ್ಯವಾಗುತ್ತೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ ನಿಮ್ಮ ಅಸೂಯಾಪರವಾದಂತಹ ಬುದ್ಧಿಯನ್ನು ದೂರ ಮಾಡಿಕೊಳ್ಬೇಕು. ಬೇರೆಯವರನ್ನ ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದು, ಕರ್ಬುವಂಥದ್ದು, ಇದನ್ನು ದೂರ ಮಾಡಿಕೊಳ್ಬೇಕಾಗತ್ತೆ. ಹಿತೈಷಿಗಳು ಮತ್ತು ಸ್ನೇಹಿತರು ನಿಮ್ಮ ನ್ಯೂನ್ಯತೆಗಳನ್ನು ಗುರುತಿಸಿ ತೋರಿಸ್ತಾರೆ. ಆಗಲೂ ತಿದ್ದುಕೊಳ್ಳಿಲ್ಲ ಅಂತಾದರೆ ಕಷ್ಟವಾದೀತು. ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಸಮಸ್ಯೆಗಳು ಉದ್ಭವವಾಗುವಂತಹ ದಿವಸ ಇದು. ಮೇಲಧಿಕಾರಿಗಳು ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊರಿಸಿ ಪರೀಕ್ಷೆ ಮಾಡ್ತಾರೆ. ಆದರೆ ಭಗವದ್ ಅನುಗ್ರಹ ಅದೆಲ್ಲವನ್ನು ದಾಟಿ ಮುಂದೆ ಬರತಕ್ಕಂತಹ ಸಾಮರ್ಥ್ಯ ನಿಮಗಿದೆ. ಜಯಶೀಲರಾಗ್ತೀರಿ. ಆದರೆ ಪರೀಕ್ಷೆನೇ. ಅದರಲ್ಲಿ ಉತ್ತೀರ್ಣರಾಗ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನ ಎಲ್ಲ ರೀತಿಯಿಂದಲೂ ಕೂಡ ಇರಬೇಕಾದಂಥದ್ದು. ಕಠಿಣ ಪರಿಶ್ರಮಕ್ಕೆ ಪೂರ್ಣವಾದಂತಹ ಪ್ರತಿಫಲ ಸಿಕ್ಕದಲೇ ಇರಬಹುದು. ಅದಕ್ಕೆ ಕಾರಣವನ್ನು ಹುಡುಕಬೇಕಾಗತ್ತೆ. ಮಕ್ಕಳಿಗೆ ಶುಭವಾದಂತಹ ವಾತಾವರಣ. ಮನೆಯಲ್ಲಿ ಸಾಯಂಕಾಲದ ಹೊತ್ತಿಗೆ ಸಮಾಧಾನಕರವಾದಂತಹ ವಾತಾವರಣ ಇರುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ತಂದೆಯವರ ಮಾರ್ಗದರ್ಶನ ಮಾತು ಬಹಳ ಮುಖ್ಯವಾಗುತ್ತೆ. ತಾತ್ಸಾರ ಮಾಡಬೇಡಿ. ಬಹಳ ವರ್ಷಗಳಿಂದ ನಾನು ಅವ್ರ ಮಾತನ್ನು ಕೇಳ್ತಾ ಇದ್ದೀನಿ, ನನಗೇನೂ ಆಗಿಲ್ಲ ಅಂತ ಹೇಳುವಂಥವ್ರು ಹಲವಾರು ಜನ ಇದ್ದಾರೆ. ಆದರೆ ಯಾವ ಕ್ಷಣದಲ್ಲಿ ಯಾವ ಮಾತು, ಯಾವ ಮಾರ್ಗದರ್ಶನ ಅನುಕೂಲಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ತಂದೆ ಆದಂಥವರು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ನಿಂತು ಒಂದು ಒಳ್ಳೆಯ ಮಾತನ್ನು, ಮಾರ್ಗದರ್ಶನವನ್ನು ಮಾಡಿದಾಗ ಸ್ವೀಕಾರ ಮಾಡಬೇಕಾದಂಥದ್ದು ಕರ್ತವ್ಯವಾಗಿರುತ್ತೆ. ಅದನ್ನು ಮೀರಿ ಹೋಗದೇ ಇರುವಂಥದ್ದು ಒಳ್ಳೆಯದು ಅನ್ನುವಂಥದ್ದು ಸಲಹೆ. ವಿದ್ಯೆ, ಬುದ್ಧಿ ಇದೆಲ್ಲದಕ್ಕೂ ಮೀರಿ ಮಾನವೀಯತೆಯನ್ನು ತೋರಿಸಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ.
ಬೇರೆಯವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂತಹದ್ದಕ್ಕೆ ಪ್ರಯತ್ನವನ್ನು ಮಾಡಿ. ಹೊಸ ಕೆಲಸಗಳನ್ನು ಮಾಡೋದಕ್ಕೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಈ ಆತ್ಮವಿಶ್ವಾಸವನ್ನು ತುಂಬತಕ್ಕಂತಹದ್ದು ತಂದೆಯ ಕೆಲಸ ಆಗಿರುತ್ತೆ. ಅದನ್ನು ಸ್ವೀಕರಿಸಿ ಎನ್ನುವಂಥದ್ದು. ಸಹೋದ್ಯೋಗಿಗಳಿಗೆ ನಿಮ್ಮ ಪರಿಸ್ಥಿತಿ, ನೀವಿರತಕ್ಕಂತಹ ರೀತಿ, ನಿಮ್ಮ ಎಲ್ಲ ವಿಚಾರ ಗೊತ್ತಿದ್ದರೂ ಕೂಡ ಅವರೇನು ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ಯಾವ ಪ್ರಯೋಜನವೂ ಅವರಿಂದ ಆಗೋದಿಲ್ಲ. ಮೇಲಧಿಕಾರಿಗಳ ವರ್ತನೆ ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡಬಹುದು. ಆದರೆ ಅವರ ಕೈ ಕೆಳಗೆ ಕೆಲಸ ಮಾಡಬೇಕಾದಂಥದ್ದು ಅನಿವಾರ್ಯ. ನಿಮಗೆ ಯಾರ ಹತ್ರ ಹೇಳ್ಕೊಳ್ಬೇಕು? ಇದನ್ನು ಗಮನಿಸಿ ಕಾಳಿಕಾದೇವಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ. ಶುಭವಾಗಿ.